ನಮಸ್ತೆ. ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಹನುಮಾನ್ ಜಯಂತಿ ವಿಜೃಂಭಣೆಯಿಂದ ನೆರವೇರಿತು. ಚಿಂತಾಮಣಿ ಕೋಲಾರ ರಸ್ತೆ ಬುರುಗುಮಾಕುಲಹಳ್ಳಿ, ಕುರುಟಹಳ್ಳಿ, ಕಲ್ಲಹಳ್ಳಿ ಇನ್ನು ಹಲವು ದೇವಾಲಯಗಳಲ್ಲಿ ಬ್ರಹ್ಮಾಂಡ ನಾಯಕರು ಸದಾ ರಾಮಪಾದ ಸೇವಾ ದುರಂದರರು ಆಂಜನೇಯ ಸ್ವಾಮಿಯವರ ಜನ್ಮ ದಿನವಾದ ಮಂಗಳವಾರ ತಾರೀಕು 2/12/2025 ಅಭಿಷೇಕಗಳು, ವಿಶೇಷ ವಡಮಾಲಾರ್ಪಣೆಗಳು, ಹೂವಿನ ಅಲಂಕಾರಗಳು, ತರಕಾರಿ ಅಲಂಕಾರ, ಬೆಣ್ಣೆ ಅಲಂಕಾರ, ಒಣದ್ರಾಕ್ಷಿ, ಖರ್ಜೂರ, ಗೋಡಂಬಿ, ವಿವಿಧ ಫಲಗಳ ಅಲಂಕಾರಗಳು, ರಾಮತಾರಕ ಹೋಮಗಳು, ಅನ್ನದಾನಗಳು, ಕೋಲಾಟಗಳು, ಅನೇಕ ಕೈಂಕರ್ಯಗಳಿಂದ ಈ ಹನುಮಂತನ ಕರುಣೆಗಾಗಿ ಭಕ್ತಿ ಪರವಶಗಳಿಂದ ಆಚರಿಸಿದರು. ಕೋಲಾರ ರಸ್ತೆ ಆಂಜನೇಯ ದೇವಾಲಯದಲ್ಲಿ ಚಿಂತಾಮಣಿ ನಾಮಕಾಶಿನಾಥ್ ದಂಪತಿಗಳು ಅಭಿಷೇಕ ಪೂಜಾ ಕೈಂಕರ್ಯಗಳು, ವಡಮಾಲಾ ಸೇವೆ ನೆರವೇರಿಸಿದರು. ಪ್ರಧಾನ ಅರ್ಚಕರು ಅರ್ಚಕಂ ಲಕ್ಷ್ಮೀನಾರಾಯಣಾಚಾರ್ಯರವರು, ಅರ್ಚಕಂ ಅಭಿರಾಮ್ರವರು ಪೂಜೆಗಳು ವಿಧಿವಿಧಾನೋಕ್ತವಾಗಿ ನೆರವೇರಿಸಿದರು. ಅನ್ನದಾಸೋಹದಲ್ಲಿ ವೇಣು ಮಿತ್ರ ವೃಂದದ ಅಭಿರಾಮ್, ಅಜಯ್ ರೆಡ್ಡಿ, ಅನಿಲ್, ನವೀನ್, ಗೋವರ್ಧನ್, ಕುಶಲ್, ಗಜೇಂದ್ರ, ನವನೀತ್, ಸೂರಜ್ ಮತ್ತಿತರರು ಪಾಲ್ಗೊಂಡು ಪ್ರತಿ ವರ್ಷದಂತೆ ಅನ್ನದಾನ ನೆರವೇರಿಸಿದರು. ಇನ್ನು ಬೆಳಗ್ಗೆಯಿಂದ ಗಣಪತಿ ಪೂಜೆ, ವಿಶ್ವಕ್ಸೇನಾರಾಧನೆ, ಸೀತಾರಾಮಚಂದ್ರ ಸ್ವಾಮಿ ಪೂಜೆ, ಪಂಚಾಮೃತ ಅಭಿಷೇಕ, ಅರ್ಚನೆ, 1108 ವಡಗಳ ಮಾಲಾರ್ಪಣೆ, ತರಕಾರಿ ಅಲಂಕಾರ, ಭಕ್ತಾಂಜನೇಯ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಆಲಯದ ಟ್ರಸ್ಟಿಗಳು ಪೂಜಾ ಕೈಂಕರ್ಯಗಳು ನೆರವೇರಿಸಲು ಸಹಕರಿಸಿದರು. ಭಕ್ತಾದಿಗಳು ವೀಳ್ಯದೆಲೆ, ಬೆಣ್ಣೆ, ವಡಮಾಲಾದಿಗಳಿಂದ ಅಲಂಕೃತವಾದ ಭಕ್ತಾಂಜನೇಯ ಸ್ವಾಮಿ ದರ್ಶನ ಪಡೆದು ಧನ್ಯರಾದರು.